ನನ್ನ ಕಾಲ್ ಕೆಳಗೆ ನುಗ್ತಾರಾ ಇಲ್ಲ ನಾನು ಅವ್ರ ಕಾಲ್ ಕೆಳಗೆ ನುಗ್ತೀನಿ ಅಂತ. ನನ್ನ ಇಷ್ಟ ಅದು, ಅದನ್ನ ಕೇಳಕ್ಕೆ ಅವರೇ ಯಾರು ಹೇಳಿ ಮುಂದಕ್ಕೆ. ಅಂದ್ರೆ ಈಗ ಮಾತಾಡಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೋದಿತ್ತಲ್ವಾ ಡಾಕ್ಟರ್ ನನ್ನ ಸತೀಶ್ ಇಷ್ಟ ಅವರು? ಇವ್ರೆ, ನನ್ನ ಇಷ್ಟ. ಯೋಚನೆ ಯಾಕೆ ಮಾಡಿ ಮಾತಾಡಬೇಕು? ನನ್ನ ವೈಯಕ್ತಿಕ ಅದು. ನಿಮ್ ಇಷ್ಟ ಅಂದ್ಮೇಲೆ ಬಾಯಿಗೆ ಬಂದಂಗ್ ನನ್ನ ಮಾತಾಡ್ಬೋದಾ? ಇಷ್ಟ. ಬಾಯಿಗೆ ಬಂದಾಗ ಇನ್ನೂ ಮಾತಾಡಿದೀನಿ. ಅದು ಕಟ್ ಮಾಡೋರೆ, ಮೀಟರ್ ಇಲ್ದೇ ಇರೋರು ಹಾಕಿಲ್ಲ. ನಾನೇನ್ ಮಾಡೋಣ ಅದಕ್ಕೆ? ಗಿಲ್ಲಿ ಮೇಲೆ ಯಾಕೆ ಅಷ್ಟೊಂದು ಸೇಡು? ಅಷ್ಟು ತೊಂದರೆ ಮಾಡಿದಾನೆ ಮನೆ ಒಳಗಡೆ ಅಷ್ಟು. ಈಗ ಅಶ್ವಿನಿ ಗೌಡವ್ರೆ ಆಚೆ ಬಂದ್ಮೇಲೆ ಅವನ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಥರ ಒಳಗಡೆ ಏನೇನು ತೋರಿಸಲ್ಲ. ಅವನ್ನ ಒಳ್ಳೆಯವನು ಅಂತ ಆಚೆ ತೋರಿಸಿದ್ಕೆ ಜನಗಳೆಲ್ಲ ಇದಾಗಿ ಓಟ್ ಹಾಕಿರೋದು. ಅದೇ ಅವ್ನು ಫಸ್ಟಿಂದನೇ ಅವ್ನು ಯಾರ್ಯಾರಿಗೆ ಇರಿಟೇಷನ್ ಮಾಡ್ತಿದ್ದೆ. ಈಗ ರಜತ್ ಬಂದಾಗ ಹೆಂಗ್ ಮಾತಾಡ್ದ, ಬಿಟ್ಟಿ ಕೂಳ್ ತಿನ್ನಕ್ ಬಂದಿದ್ಯಾ ಆ ಥರ ಎಲ್ಲಾರ್ಗು. ಆಮೇಲೆ ಅಶ್ವಿನಿ ಮೇಡಮ್ ಅವ್ರಿಗೆ, ಜಾನ್ವಿ ಅವ್ರಿಗೆ, ಆ ಥರ ಎಲ್ಲಾರ್ಗೂ ಮಾಡೋನೆ. ಕಾವ್ಯ ಒಬ್ಳಿಗೆ, ಸ್ಪಂದನ ಒಬ್ಳಿಗೆ ಬಿಟ್ಟು, ಅವ್ರನ್ನ ಬಿಟ್ಟು ಎಲ್ಲಾರ್ಗೂ ಮಾಡೋನೆ. ಅವ್ರಿಗೆ ಮೀಟ್ರ್ ಇಲ್ಲ ಹೇಳ್ಕೊಳಕ್ಕೆ ಮಿಕ್ಕದವ್ರಿಗೆ. ಆದರೆ ನನಗೆ ಅದ್ರ ಏನು ಒಳಗಡೆ ನನಗೆ ಅಪಮಾನ ಆಗಿತ್ತು, ಏನೇನು ತೊಂದರೆ ಕೊಟ್ಟಿದ್ದ, ಏನೇನು ಕಳ್ತನ ಮಾಡಿದ್ದ, ಅದೆಲ್ಲ ನನಗೆ ಗೊತ್ತು. ಅದನ್ನು ನಾನು ಓಪನ್ ಆಗಿ ಎಲ್ಲ ಕಡೆ ಹೇಳಿದ್ದೀನಿ. ಓಕೆ, ಪ್ರೆಸೆಂಟ್ ಡಾಕ್ ಸತೀಶ್ ಅವರು ಎಷ್ಟು ಕೋಟಿಗೆ ಬಾಳ್ತಾ ಇದ್ದಾರೆ ಈಗ? 200 ಕೋಟಿದು ಬರೀ ನಾಯಿ ಇದೆ ಮೇಡಮ್. 200 ಕೋಟಿದು ಬರೀ ನಾಯಿ ಇದಾವೆ? ಎಷ್ಟು ನಾಯಿ ಇದಾವೆ? 150 ನಾಯಿ ಇದೆ. ಎಲ್ಲಿ ಸಾಕ್ತಿದ್ದೀರಾ? ಒಂದು ಮನೇಲಿ ಇಟ್ಕೊಂಡಿಲ್ಲ ಮೇಡಮ್. ಎಲ್ಲ ಇನ್ವೆಸ್ಟ್ ಮಾಡೋದು, ಅವ್ರಿಗೆ ಫ್ರೀ ಆಗಿ ಕೊಡೋದು, ಅವ್ರು ಸಾಕೊಳ್ಳೋದು, ನಾನು ದುಡ್ಡು ಕೊಡೋದು. ಬಟ್ ಫ್ರೀ ಆಗಿ ಕೊಟ್ಟ ಮೇಲೆ ಹೆಂಗೆ? ಒಂದು ಫಂಕ್ಷನ್ಗೆ 2.5 ಲಕ್ಷ ಕೊಡ್ತಾರೆ. ಒಂದು ಫಂಕ್ಷನ್ಗೆ ನೀವು ಹೋದ್ರೆ ನಾಯಿ ಹಿಡ್ಕೊಂಡು ಹೋದ್ರೆ 2.5 ಲಕ್ಷ ಕೊಡ್ತಾರೆ. ಬರೀ ಸ್ಟೇಜ್ ಹತ್ತಿ ಇಳಿದ್ರೆ 2.5 ಲಕ್ಷ ಕೊಡ್ತಾರೆ. ಓಕೆ, ಇಲ್ಲ ಅಂದ್ರೆ ಮೊದಲು ಡಾಗ್ ಬ್ರೀಡಿಂಗ್ ಮಾಡ್ತಾ ಇದೆ, ಈಗ ಬ್ರೀಡಿಂಗ್ ಮಾಡ್ತಾ ಇಲ್ಲ. ನಾಯಿ ಇದ್ರೆ ಮಾತ್ರ ಅನ್ಸುತ್ತೆ ಡಾಕ್ ಸತೀಶ್ ಅವರಿಗೆ ಹೆಸರು. ಅದು ಅವ್ರವ್ರು ಅನ್ಕೊಂಡಂಗೆ. ಇಲ್ಲ ಅಂದ್ರೂ ಹೆಸರು ಇದೆ ಅಂತೀರಾ? ನಾಯಿಗೆ ಯಾರ ಹೆಸರು ತಂದು ಕೊಟ್ಟಿದ್ದು? ಈಗ ಒಂದು ಹಾರದೊಂದು ರೀಲ್ ಬರ್ತಿತ್ತು ಗೊತ್ತಾ? ನಾನು ಹಾರ ಹಾಕೊಂಡಿದೀನಿ, ಹಾಕ್ಸಿದ್ ನಮ್ಮ ಬಾಸು ಅಂತ. ಈಗ ಒಂದು ನಾಯಿ ನಿಮಗೆ ಕೊಡ್ತೀನಿ, ಅದನ್ನ ಹೆಸರು ಮಾಡಿಸಿ ನೋಡೋಣ. 200 ಕೋಟಿ ನಾಯಿ ನಿಮಗೆ ಕೊಡ್ತೀನಿ, ನೀವು ಅದನ್ನ ಬಜಾರ್ ಮಾಡಿ ನೋಡೋಣ. ಅವ್ನು ಯಾರೋ 500 ಕೋಟಿ ಕತ್ತೆ ತಗೊಂಡ, 500 ಕೋಟಿ ಕತ್ತೆ ತಗೊಂಡ, ಅದ್ಯಾಕೆ ನ್ಯೂಸ್ ಆಗಲಿಲ್ಲ? ನಿಮ್ಗೆ ಹೇಳ್ತಾ ಇಲ್ವಾ? ಈಗ ಯಾರೋ ಆ ಸೈಡ್ ಇರೋನು 500 ಕೋಟಿ ಕತ್ತೆ ತಗೊಂಡ, ಅದ್ಯಾಕೆ ನ್ಯೂಸ್ ಆಗಲ್ಲ? ಬರೀ ಒಂದು ಚಾನಲ್ ಮಾತ್ರ ಬಂತು. ಯಾವುದೋ ಈಗ ಅಂಗಡಿಗೆ ಹೋಗ್ಬೇಕು, ಇವಾಗ ನಾಯಿಗೇನೋ ತಗೋಬೇಕು ಅನ್ಕೊಳ್ಳಿ, ಹೋಗಿ ನಿಮ್ಮ ಹೆಸರು ಹೇಳಿದ್ರೆ ಫ್ರೀ ಆಗಿ ಕೊಡ್ತಾರಂತ. ಹೌದಾ? ಹೌದು. ಫುಡ್? ಹೌದು, ಚಿಕನ್ ಫುಡ್ ಎಲ್ಲ ನಂಗೆ ಸ್ಪಾನ್ಸರ್. ನಿಮ್ಮ ಹೆಸರು ಹೇಳಿದ್ರೆ ಈಗ ನಮ್ಮನೇಲಿ ಒಂದು ನಿಮ್ಮನೆ ನಾಯಿ ಕೊಡಲ್ಲ, ನನ್ನ ಮನೆ ಕೊಡ್ತಾರೆ. ನಾನು ತಗೊಂಡು ನಿಮಗೆ ಫ್ರೀ ಕೊಡ್ಬೇಕು. ಹಂಗೆ ನನ್ನ ಹೆಸರಿಗೆ ವ್ಯಾಲ್ಯೂ. ನಮ್ಮ ಹೆಸರಿಗೆಲ್ಲ ವ್ಯಾಲ್ಯೂ ಇಲ್ಲ, ನಿಮ್ಮ ಹೆಸರು. ನಮ್ಮ ಹೆಸರು ವ್ಯಾಲ್ಯೂ. ಯಾಕೆ ಅಷ್ಟೊಂದು ವ್ಯಾಲ್ಯೂ ಯಾಕೆ ಕೊಡ್ತಾರೆ ನಿಮಗೆ ಅಂತ? ಸೆಲೆಬ್ರಿಟಿಗಳಿಗೆ ಹೇಳ್ತಾರೆ ಡಾಕ್ ಸತೀಶ್ ಅವ್ರು ಏನ್ ಕಿತ್ ದಬ್ಬಾಕಿದ್ದೀರಾ? ಅದಕ್ಕೆ ಈಗ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂದ್ರೆ ಮೀನಿಂಗ್ ಗೊತ್ತಾ? ನಾರ್ಮಲ್ ಮನುಷ್ಯರಿಗೆ MLA, MLC, ಹೀರೋ, ಹೀರೋಯಿನ್ನು, ವಿಲನ್ನು, ಕ್ರಿಕೆಟರ್ಸು, ಇಷ್ಟು ಜನ ಸೆಲೆಬ್ರಿಟಿ. ಆದರೆ ನಾನೊಂದು ಸ್ಯಾಂಪಲ್ ಹೇಳ್ತೀನಿ, ಆಮೇಲೆ ಒರಿಜಿನಲ್ ವಿಡಿಯೋನು ಕಳಿಸ್ತೀನಿ, ಅದನ್ನು ಪ್ಲೇ ಮಾಡ್ಕೊಳ್ಳಿ. ಯಾಕಂದರೆ ನಾನು ಏನು ಹೇಳಿದ್ರು ಓಳು ಅಂತಾರೆ. ಅದನ್ನು ನೀವು ತಾಕತ್ತಿದ್ರೆ ಅದನ್ನು ಹಾಕ್ಕೊಳ್ಳಿ. ಅರ್ಥ ಆಯ್ತಾ? ದಯವಿಟ್ಟು ನಿಮಗೆ ವಿಡಿಯೋ ಕಳಿಸ್ತೀನಿ, ಅದನ್ನು ಹಾಕ್ಕೊಳ್ಳಿ. ಏನಕ್ಕೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತಾರೆ ಅಂತ. ಈಗ ಒಂದು ಫಂಕ್ಷನ್ನು ಅದಕ್ಕೆ ಪ್ಲ್ಯಾಂಡ್ ಆಗಿ ಆಗಿರುತ್ತೆ. ಅಂದರೆ ಇವರು ಮಿನಿಸ್ಟರು, MLA, ಸ್ವಾಮೀಜಿ, ಹೀರೋ ಅಂತ ಫೋಟೋ ಹಾಕ್ಬಿಟ್ಟು ಇವರು ಮುಖ್ಯ ಅತಿಥಿ, ಉಪಮುಖ್ಯ ಅತಿಥಿ ಅಂತೆಲ್ಲ ಆಗಿ ಫಿಕ್ಸ್ ಆಗಿ ಆಗಿರುತ್ತೆ. ಅದು ಕಾನೂನು ರೀತಿಯಾಗಿ ಆಗಿರುತ್ತೆ. ನನ್ನ ಫ್ರೆಂಡ್ ಬಂದು ಅವರು ದೊಡ್ಡ ಹಾಸ್ಪಿಟಲ್ ಓನರು, ಅವ್ರ ಮನೆಗೆ ನನ್ನ ಫ್ರೆಂಡ್ ಹೋಗಿರ್ತಾನೆ. ಅವಂದು ನಂದು ಬೇರೆ ವ್ಯವಹಾರ ಇರುತ್ತೆ. ಫೋನ್ ಮಾಡ್ತೀನಿ, ಇಂಥ ಕಡೆ ಇದ್ದೀನಿ ಅಂತ ಲೊಕೇಶನ್ ಕಳಿಸ್ತಾನೆ. ಅವನ್ನ ಪಿಕ್ ಮಾಡೋಕ್ಕೆ ಹೋಗಿ ಮನೆ ಆಚೆ ಅರ್ಧ ಗಂಟೆ ಕಾಯ್ತಾ ಇರ್ತೀನಿ. ಅವನು ಬರೋದು ಲೇಟ್ ಆಗುತ್ತೆ. ಆಮೇಲೆ ಯಾರು ಅಂತ ಅವ್ರು ಕೇಳ್ತಾರೆ. ಅವ್ರು ಬಂದು ಅವ್ರಿಗೆ ಹೇಳ್ತಾರೆ, ಈ ಥರ ಸತೀಶ್ ಕ್ಯಾಡವಂಸ್ ಅಂತ ಹಿಂಗೆ ಇಂಟರ್ನ್ಯಾಷನಲ್ ಫೇಮಸ್ಸು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಒಳಗೆ ಕರಿ ಅಂತ ಹೇಳ್ತಾರೆ. ಒಳಗೆ ಹೋಗ್ತೀನಿ. ಅದು ಮಾರನೇ ದಿವಸ ಫಂಕ್ಷನ್ ಇರುತ್ತೆ NMKRV ಆಡಿಟೋರಿಯಮಲ್ಲಿ. ಅದು ಬಂದು ಹೈ ಎಂಡ್ ಡಾಕ್ಟ್ರುಗಳು, ಅಂದರೆ ಎಲ್ಲರೂ ಫಾರಿನ್ ಹೋಗಿ ಇಷ್ಟಿಷ್ಟುದ್ದ ಓದಿರ್ತಾರಲ್ಲ ಸರ್, ಅವ್ರಿಗೆ ಪಕ್ಕ ಇಷ್ಟಿಷ್ಟುದ್ದ ಕೋರ್ಸ್ ಹಾಕೊಂಡಿರ್ತಾರಲ್ಲ, ಅಂಥ ಹೈ ಎಂಡ್ ಡಾಕ್ಟ್ರುಗಳದ್ದು. ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರು ಸಮೇತ ಅಲ್ಲಿವರೆಗೂ ಹೈ ಎಂಡ್ ಸ್ವಾಮೀಜಿವರೆಗೂ ಬಂದಿರ್ತಾರೆ, ಹೀರೋನು ಬಂದಿರ್ತಾರೆ. ಆ ಫಂಕ್ಷನ್ಗೆ ನನಗೆ ಪ್ರೊಫೆಷ್ನಲ್ ಆಗಿ ನನ್ನ ಕರೆದಿರಲ್ಲ. ಅವ್ರ ಮನೆಗೆ ಹಿಂದಿನ ದಿವಸ ಹೋಗಿರ್ತೀನಿ 7 ಗಂಟೆಲಿ. ಅವರು 7:30, 8 ಆದರೂ ಮಾತಾಡ್ತಾ ಇರ್ತಾರೆ. ಲಾಸ್ಟ್ ಮೂಮೆಂಟಲ್ಲಿ ನನ್ನ ಇನ್ವೈಟ್ ಮಾಡ್ತಾರೆ. ಇನ್ವೈಟ್ ಮಾಡಿದಾಗ ಕಾಟಾಚಾರಕ್ಕೆ ಒಂದು ಫೋಟೋ ಹಾಕಿ ನನಗೆ ಕಳಿಸ್ತಾರೆ. ಅಂದರೆ ಮೊಬೈಲಲ್ಲೇ ಎಡಿಟ್ ಇರುತ್ತಲ್ಲ, ಅದರಲ್ಲಿ ಮಾಡಿ ನಾಳೆ ಬನ್ನಿ ಅಂತ ಇನ್ವೈಟ್ ನನಗೆ ಕಳಿಸ್ತಾರೆ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಡೇಟ್ ಹಾಕ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಹಿಂದಿನ ದಿವಸ ಫಂಕ್ಷನ್ ಅಂದರೆ ಅವತ್ತು ರಾತ್ರಿ 9:00 ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು 9:00 ಹೋಗ್ತಿದ್ದಂಗೆ ನನ್ನ ಮುಂದೆನೇ ಮಿನಿಸ್ಟರ್ ಹೋಗ್ತಾರೆ. ಅವರಿಂದ 8-10 ಜನ ಒಳಗೆ ಹೋಗ್ತಾರೆ. ನನ್ನ ಫ್ರೆಂಡ್ನ ಕಳಿಸ್ತೀನಿ, ಒಳಗೋಗು ಎಷ್ಟು ಜನ ಇದ್ದಾರೆ ನೋಡು ಅಂತ. ಒಂದು 20 ಜನನೂ ಇಲ್ಲ ಅಂತ ಹೇಳ್ತಾನೆ.
ಹೌದಾ ಅಂತ ಅವ್ರು ಹೋಗಿ 5 ನಿಮಿಷಕ್ಕೆ ನನ್ನ ಕರೀತಾರೆ. ನಾನು ಬೇಡ ಮೇಡಮ್ ಬೇಡ ಮೇಡಮ್ ಬೇಡ ಮೇಡಮ್ ಅಂತೀನಿ. ಏನಾಗುತ್ತೆ 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 ಅಂತಾರೆ. ಬೇಡ ಮೇಡಮ್ ಬೇಡ ಮೇಡಮ್ ಬೇಡ ಮೇಡಮ್ ಅಂತೀನಿ. ಆಮೇಲೆ ಹಂಗೂ ಇಲ್ಲ ಬಾ ಅಂತ ಅಂತಾರೆ. 5 ನಿಮಿಷ ಆಗಿರುತ್ತೆ ಅವರು ಅಷ್ಟೇ. ಆದರೆ ಅವ್ರು ಇನ್ನೂ ಅವ್ರಿವ್ರಿಗೆ ಮೊಮೆಂಟೋಸ್ ಕೊಡೋದಿರುತ್ತೆ, ಸನ್ಮಾನ ಆಳು ಮೂಳು ಎಲ್ಲ ಕೆಲಸ ಇರುತ್ತೆ ಅವ್ರದ್ದು. ಟಕ್ಕಂತ ನಾಯಿ ಎತ್ಕೊಂಡು ಇಳಿತೀನಿ ಮೇಡಮ್. ಆಡಿಟೋರಿಯಂ ಫುಲ್ಲು ಖಾಲಿ ಇರುತ್ತೆ. ಎಲ್ಲ ಆಚೆ ಇದ್ರು ಮೇಡಮ್, ಎಲ್ಲ ಒಳಗೆ ಬರ್ತಾರೆ. ಆಡಿಟೋರಿಯಂ ಫುಲ್ ಆಗುತ್ತೆ. ಎಲ್ಲರ ಮೊಬೈಲು ಹಿಂಗೆ ಹಂಗೆ 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 ಅಂತ ವಿಡಿಯೋ ಮಾಡ್ತಿರ್ತಾರೆ. ಓಲ್ ಈವೆಂಟು ಡಾಕ್ಟ್ರುಗಳಿಗೆ ಸಂಬಂಧಪಟ್ಟಿದ್ದ ಮಿನಿಸ್ಟರ್ಸ್ ಬಂದಿರ್ತಾರೆ, ಹೀರೋ ಬಂದಿರ್ತಾರೆ, ಸ್ವಾಮೀಜಿ ಬಂದಿರ್ತಾರೆ. ಓಲ್ ಈವೆಂಟ್ನ ಇನಾಗ್ರೇಷನ್ ಯಾರು ಮಾಡಬೇಕು? ನೀವೇನಾ? ಕೇಳ್ತಾ ಇದ್ದೀನಿ. ನಿಮ್ಮ ರೂಲ್ಸ್ ಪ್ರಕಾರ ಹೇಳಿ. ನೀವು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಸೈಡ್ಗೆ ಇಟ್ಬಿಡಿ. ರೂಲ್ಸ್ ಪ್ರಕಾರ ಯಾರು ಮಾಡಬೇಕು? ಟಾಪ್ ಎಂಡ್ ಮಾಡಬೇಕಲ್ವಾ? ನಿಮ್ಮ ಬಾಯಿಂದ ಹೇಳಿ ಮೇಡಮ್. ಅದು ಪ್ರೂವ್ ಮಾಡಿಸ್ತಾರೆ. ಅದು ಟಾಪ್ ಎಂಡ್ ಅಂದರೆ ಯಾರು? ಅದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರು, ಅವರೇ ಎಲ್ಲರಿಗಿಂತ ಮೇಲ್ಗಡೆ. ಆಯಿತಾ? ಹೀರೋ ಬಂದಿರ್ತಾರೆ, ಸ್ವಾಮೀಜಿ ಬಂದಿರ್ತಾರೆ, ಎಲ್ಲ ಬಂದಿರ್ತಾರೆ. ಆಮೇಲೆ ಕರೆಂಟ್ ಹೋಯ್ತಾ? ಆಮೇಲೆ ಓಲ್ ಈವೆಂಟ್ನ ಅಷ್ಟು ದೊಡ್ಡ ಮನುಷ್ಯರು ಬಂದಾಗ ಅದನ್ನು ಲಾಂಚ್ ಯಾವ ಟೈಪ್ ಮಾಡಿಸ್ತಾರೆ ನೀವು ನೋಡಿರೋ ಫಂಕ್ಷನಲ್ಲಿ? ದೀಪ ಬೆಳಗಿಸ್ಬಿಟ್ಟು ಎಲ್ಲರ ಕೈಲೂ ಯಾರಿಗೂ ಬೇಜಾರಾಗಬಾರ್ದು ಅಂತ ಎಲ್ಲರ ಕೈಲೂ ದೀಪ ಹಚ್ಚಿಸ್ತಾರೆ. ಅಂದರೆ ನನಗೂ ಬೇಜಾರಾಗಬಾರ್ದು, ನನ್ನ ಹತ್ರನೂ ಹಚ್ಚಿಸ್ತಾರೆ, ಎಲ್ಲರದು ಬಕೆಟ್ ಹಿಡಿತಾರೆ. ಅಂದರೆ ಎಲ್ಲರ ಕೈಲೂ ಹಚ್ಚಿಸ್ಬಿಟ್ಟು ಈಕ್ವಲ್ ಮಾಡ್ತಾರೆ. ಓಲ್ ಇವೆಂಟು ಅಷ್ಟು ದೊಡ್ಡ ಮನುಷ್ಯರು ಮುಂದೆ ಅವ್ರು ಕೈ ಕಟ್ಕೊಂಡು ನಿಂತಿರ್ತಾರೆ. ಓಲ್ ಇವೆಂಟ್ ನನ್ನ ನಾಯಿ ಕೈಯಲ್ಲಿ ಲಾಂಚ್ ಮಾಡಿಸ್ತಾರೆ. ಇದು ನನ್ನ ಕೆಪಾಸಿಟಿ. ಅದು ನಿಮ್ಗಿರೋ ಪವರ್ ಅಂತ. ಅದು ಪವರ್ ಅಷ್ಟೇ ನಾನು ಹೇಳೋದು. ಅದು ನಂಬೋದು, ಬಿಟ್ಟೋರು ಬಿಡ್ಬೋದು. ಇದಕ್ಕೆ ಒರಿಜಿನಲ್ ವಿಡಿಯೋ ನಿಮಗೆ ಕಳಿಸ್ತೀನಿ. ಈ ಮಾತು ಪಕ್ಕದಲ್ಲಿ ಆ ವಿಡಿಯೋ. ನಾನು ಈ ಮಾತಿಗೆ ಹೇಳ್ತೀನಿ, ನೀವು ಇಷ್ಟೊಂದು ಪ್ರೂಫ್ ಇಟ್ಕೊಂಡು ಮಾತಾಡಿದ್ರೆ ಪ್ರೂಫ್ ಅವ್ರಿಗೆ ಯೋಗ್ಯತೆ ಇಲ್ಲ, ತಿಳ್ಕೊಳಕ್ಕೆ ಯೋಗ್ಯತೆ ಇಲ್ಲ. ನಾನೇನು ಹುಚ್ಚನ ಸುಮ್ಮನೆ ಪ್ರೂಫ್ ಇಲ್ಲದೆ ಮಾತಾಡಕ್ಕೆ? ಮೇಡಮ್, ಈಗ ನಿಮಗೆ 125 ದೇಶ, 5,000 ನ್ಯೂಸ್ ಚಾನಲ್. ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ ತೋರಿಸಿಲ್ವಾ? ತೋರಿಸಿದ್ನಾ? ನೀವು ನಂಬಲಿಲ್ವಾ? ನಂಬುದ್ರಾ? ಇದೆಲ್ಲ ಹೇಳಿ ಹಾಕಿ ಆಮೇಲೆ ಇವ್ರದ್ದು ಕಟ್ ಮಾಡ್ಬಿಟ್ಟಿರ ಸರ್. ನಂಬಿದೀನಿ ಅಂತ ಹೇಳಿದ್ದಾರೆ. ಅಲ್ಲ, ಈಗಲೂ ಇಲ್ಲೇ ಇದೆ, ತೋರ್ಸಕ್ಕೋಸ್ಕರ ಕೇಳಿದೆ ನಾನು. ಯಾಕಂದ್ರೆ ನನ್ಗೆ ಹುಚ್ಚನಾಗಿ ಕಚ್ಚಿದ್ಯಾ ಸುಳ್ಳು ಸುಮ್ಮನೆ ಹೇಳಕ್ಕೆ? ನಾನು ಹೇಳೋದು ನಿಜ. ನಮ್ದವ್ರು ನಂಬಿ, ಬಿಟ್ಟೋರ್ ಬಿಡಿ. ನಾನು ಯಾರಿಗೂ ಟೀ ಹೊಡೆದಿಲ್ಲ. ನನ್ನ ಶೋಕಿ, ನನ್ನ ದುಡ್ಡು, ನನ್ನ ಇಷ್ಟ. ಯಾರಿಗೂ ಮೋಸ ಮಾಡಿಲ್ಲ. ನನ್ನ ಇಷ್ಟ ಅಷ್ಟೇ. ಸರ್, ಇಷ್ಟೊಂದು ಪ್ರೂಫ್ ಇಟ್ಕೊಂಡು ಮಾತಾಡಿದ್ರು ಕೂಡ ಒಂದಷ್ಟು ಜನ ಇವಾಗ ಅವ್ರು ಕಟ್ಕೊಂಡು ನನ್ಗೇನು? ಒಂದ್ ನಿಮಿಷ ಮೇಡಮ್, ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಸ್ವಲ್ಪ ಜನ ಈಗ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಎಲ್ಲ ದುಡ್ಡು ಮಾಡಿ ಎಂಜಾಯ್ ಮಾಡ್ಕೊಂಡು ದಿನ ಪಬ್ಬಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ ಕಟ್ಕೊಂಡು ಖರ್ಚು ಮಾಡ್ಕೊಂಡು ದಿನ ವಾರಕ್ಕೆ 3 ಪಬ್ ಓಪನ್ ಆಗ್ತಾ ಇದೆ. ಅಲ್ಲೆಲ್ಲ ಹಿಂದಿಯವ್ರು ಬಂದು ಇವ್ರು ಬಂದು ಉದ್ಧಾರ ಆಗ್ತಾ ಇದೆ. ಏನಕ್ಕಂದ್ರೆ ಇವರು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದೇ ಇಲ್ಲಿ ಇರೋವ್ರ ಕೆಲಸ. ಅವರು ಬೆಳೆಯಲ್ಲ. ಇಲ್ಲಿ ಕನ್ನಡದವನು ಒಬ್ಬ ಗೌಡ, ಅದೂ ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್. ಮಂಡ್ಯ ಗೌಡ ಅಂತ ಇನ್ನೊಬ್ಬನಿಗೆ ಹೇಳಿದ್ರು. ನಾನು ಮಂಡ್ಯಲ್ಲಿ ನಾಗಮಂಗಲದಲ್ಲಿ ಬಳಪ್ಪ ಮಂಡಿ ಕೊಪ್ಪಲು ನನ್ನ ತಾತನ ಊರು. ನಾನು ರೈತನ ಮಗ. ನಮ್ಮ ತಾತ ರೈತ, ಅಲ್ಲೇ ಹೊಲ ಉಳ್ಕೊಂಡೇ ಇದ್ದವರು. ನಮ್ಮಪ್ಪ ಹುಟ್ಟಿದ ಮೇಲೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರೋದು ನಮ್ಮ ತಾತ. ಆದರೆ ಅವ್ರ ಅಣ್ಣ ತಮ್ಮಂದ್ರ ಮಕ್ಕಳೆಲ್ಲ ಇನ್ನು ಬಳಪ ಮಂಡಿ ಕೊಪ್ಪಲು, ನಾಗಮಂಗಲ, ಮಂಡ್ಯ ಗೌಡ್ರು. ನಾನು ಗೌಡ್ರೆ ಇಷ್ಟು ಬೆಳ್ಳಗಿದ್ದೀನಿ ಅಂದ್ಬಿಟ್ಟು ನಾನು ಯಾರು ನಾರ್ತ್ ಇಂಡಿಯನ್ ಅಲ್ಲ, ಬೇರೆ ಜಾತಿಯವನ ಅಲ್ಲ. ನಾನು ಬಂದು ಒಕ್ಕಲಿಗ ಗಂಗಡಕಾರ್ ಗೌಡ್ರು. ಆಮೇಲೆ ನಾನು ನಾಗಮಂಗಲ ಗೌಡ್ರು. ಓಕೆ ಸರ್, ನೀವು ಎಷ್ಟೇ ಕೋಟಿ ಡ್ರೆಸ್ ಹಾಕೋದು ಕೂಡ ನಿಮ್ಮನ್ನ ನಾಯಿ ಸತೀಶ್ ಅಂತ ಅಂದಾಗ ಬೇಜಾರು ಅನ್ಸಲ್ವಾ ಸರ್? ಮೇಡಮ್, ಇದು ಏನಂದ್ರೆ ಆಗದೆ ಇರೋ ಸ್ಲಮ್ ನನ್ನ ಮಕ್ಕಳು ಅಂತಾನೆ ಹೇಳ್ತಾ ಇದ್ದೀನಿ. ಅವ್ರಿಗೆ ಮಾತ್ರ ಆ ಥರ ಮಾತಾಡೋರಿಗೆ. ಅವ್ರು ಮಾತಾಡಿದ್ರೆ ನಂದೇನಾಗುತ್ತೆ? ನಂದೇನು ಲಾಸ್ ಆಗುತ್ತೆ? ನಂದೇನಾರ ಡಿಮ್ಯಾಂಡ್ ಕಡಿಮೆ